ಹಾಯ್ ಪ್ರಿಯ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮಂಜುನಾಥ್. ಈ ಒಂದು ಜಾಬ್ ಸೆಂಟರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಹಾಗೂ ಸ್ಟೇಟ್ ಗೌರ್ಮೆಂಟ್ಗೆ ಸಂಬಂಧಪಟ್ಟ ಯಾವುದೇ ಒಂದು ಹುದ್ದೆಗಳಿಗೆ ಏನಾದರೂ ನೋಟಿಫಿಕೇಶನ್ ಆಗ್ತಾ ಇದ್ರೆ ರೆಗ್ಯುಲರ್ ಡೈಲಿ ಅಪ್ಡೇಟ್ ಇರುತ್ತದೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡಿ. ಯಾಕಂದ್ರೆ ಕೆಲವೊಂದು ನೋಟಿಫಿಕೇಶನ್ ನಮಗೆ ಗೊತ್ತಿಲ್ಲದೆ ಕೈ ಜಾರುತ್ತೆ. ಅದು ಜಾರಿದ ಮೇಲೆ ನಾವು ಬೇಜಾರಾಗೋದು ಬೇಡ. ನಿಮಗೆ ಪ್ರತಿಯೊಂದು ಮಾಹಿತಿ ಒಂದು ಜಾಬ್ ಸೆಂಟರ್ ಯೂಟ್ಯೂಬ್ ಚಾನಲ್ ಅಲ್ಲಿ ಸಿಗ್ತಾ ಇರುತ್ತೆ. ಮತ್ತು ಈ ಚಾನಲ್ ಅಲ್ಲಿ ಈಗಾಗಲೇ ಕೆಲವೊಂದು ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಂಬಂಧಪಟ್ಟ ಪ್ರಶ್ನೆ ಪತ್ರಿಕೆಗಳ ವಿಶ್ಲೇಷಣೆ ಮತ್ತು ಮುಂಬರುವ ಪ್ರಶ್ನೆ ಪತ್ರಿಕೆಗಳನ್ನ ಯಾವ ರೀತಿ ಅನಲೈಸ್ ಮಾಡಬೇಕು, ಯಾವ ರೀತಿ ಪ್ರಶ್ನೆಗಳನ್ನ ಕೇಳೋ ಚಾನ್ಸಸ್ ಇರುತ್ತೆ, ನಿಮಗೆ ಪ್ರತಿಯೊಂದನ್ನು ಸಹ ನಾನು ಹೇಳಿಕೊಡ್ತೀನಿ. ದಯಮಾಡಿ ಈ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗಾದ್ರೆ ನಿಮಗೆ ಈ ಒಂದು ಜಾಬ್ ಸೆಂಟರ್ ಯೂಟ್ಯೂಬ್ ಚಾನಲ್ಗೆ ಸಂಬಂಧಪಟ್ಟ ಪ್ರತಿಯೊಂದು ಮಾಹಿತಿ ನಿಮಗೆ ಈ ಒಂದು ಕೆಳಗಿರುವ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಸಿಗುತ್ತೆ. ಹಾಗಾದ್ರೆ ಸೀದಾ ಕೆಲವೊಂದು ಹೀಗೆ ಪ್ರಶ್ನೆ ಪತ್ರಿಕೆಗಳನ್ನ ವಿಶ್ಲೇಷಣೆ ಮಾಡೋಣ. ಇವತ್ತು ಕರ್ನಾಟಕ ಸಂಬಂಧಪಟ್ಟ ಭೂಗೋಳಶಾಸ್ತ್ರದ ಕೆಲವು ಪ್ರಶ್ನೆಗಳನ್ನ ನೋಡೋಣ. ನೋಡಿ, ಈ ಕೆಳಗೆ ಕೊಟ್ಟಿರುವ ಯಾವ ಜಿಲ್ಲೆಗಳು ಗೋವಾದ ಜೊತೆ ಗಡಿಯನ್ನು ಹಂಚಿಕೊಂಡಿವೆ? ಅಪಿ ಬಿ ಸೀರಿಯಸ್. ಗೋವಾದ ಜೊತೆ ಗಡಿ ಹಂಚಿಕೊಂಡಿವೆ, ಮಹಾರಾಷ್ಟ್ರದ ಗಡಿ ಹಂಚಿಕೊಂಡಿವೆ, ತಮಿಳುನಾಡು, ಆಂಧ್ರ ಪ್ರದೇಶ್, ಕೇರಳ, ಹಿಂಗೇನಾದ್ರೂ ತೆಲಂಗಾಣ ಪ್ರಶ್ನೆ ಕೇಳಿದಾಗ ಒಂದು ಮೆಂಟಲಿ ಫಿಕ್ಸ್ ಆಗ್ಬಿಡಿ, ಅದನ್ನ ಬಾಯ್ಪಾಟ್ ಹಾಕ್ಬೇಡಿ. ದಯಮಾಡಿ ಮುಂದೆ ಮ್ಯಾಪ್ ಇಟ್ಕೊಳ್ಳಿ. ನಿಮಗೆ ಎಲ್ಲರೂ ಅದನ್ನೇ ಮಾಡಿಸ್ತಾರೆ. ಕುಂತ್ರೇನ ಬಾಜು ಕುಂತ್ ಗೋವಾದ ಜೊತೆ ಗಡಿ ಹಂಚಿಕೊಂಡಿರುವ ರಾಜ ಉತ್ತರ ಕನ್ನಡ ಬೆಳಗಾವಿ, ಉತ್ತರ ಕನ್ನಡ ಬೆಳಗಾವಿ, ಉತ್ತರ ಕನ್ನಡ ಬೆಳಗಾವಿ. ಬಿಡ್ರಿ ಇದನ್ನ. ನೀವು ನೋಡ್ರೋ ಮ್ಯಾಪ್ ಅಲ್ಲಿ ಎಲ್ಲೆಲ್ಲಿ ಯಾವ ಜಿಲ್ಲೆಗಳು ಯಾವ್ಯಾವ ರಾಜ್ಯದ ಗಡಿ ಹಂಚಿಕೊಂಡಿವೆ, ಯಾವಿಲ್ಲ ಅಂತಂದೇಳಿ. ಈ ಲಾಸ್ಟ್ ಟೈಮ್ ತಮಿಳ್ನಾಡು ಕೇಳಿದ್ದ, ನೆಕ್ಸ್ಟ್ ಆಂಧ್ರ ಪ್ರದೇಶ್ ಕೇಳಿದ್ದ, ತೆಲಂಗಾಣ ಕೇಳ್ಬೋದು, ಮಹಾರಾಷ್ಟ್ರ, ಗೋವಾ, ಸಿಕ್ಕ ಪ್ರಶ್ನೆ ಕೇಳ್ತಾನೆ. ಅದಕ್ಕೆ ಯಾರು ಮ್ಯಾಪ್ ರೀಡಿಂಗ್ ಅನ್ನ ಪರ್ಫೆಕ್ಟ್ ಆಗಿ ಮಾಡ್ಕೊಂತೀರಾ ಅವರಿಗೆ ಜಿಯೋಗ್ರಫಿಯಲ್ಲಿ ಪ್ರಶ್ನೆಗಳು ಮಿಸ್ ಆಗಲ್ಲ, ಈಸಿ ಇರುತ್ತೆ. ಪ್ಲೀಸ್ ನನ್ನ ವೇಗ ಸ್ವಲ್ಪ ಬನ್ನಿ. ಇಲ್ಲಿ ಈ ಕೆಳಗೆ ಕೊಟ್ಟಿರುವ ಯಾವ ಜಿಲ್ಲೆಗಳು ಗೋವಾ ಜೊತೆ ಗಡಿ ಹಂಚಿಕೊಂಡಿವೆ ಅಂತ ಪ್ರಶ್ನೆ ಕೇಳಿದಾನೆ. ಆನ್ಸರ್ ಯಾವ್ದಾಗುತ್ತೆ ಅಂತ ಬಂದಾಗ ಪ್ರಿಯ ಸ್ನೇಹಿತರೆ, ಇಲ್ಲಿ ಒಂದು ಬಂದ್ಬಿಟ್ಟು ನೋಡಿ ಬೆಳಗಾವಿ, ಇನ್ನೊಂದು ಬಂದ್ಬಿಟ್ಟು ಯಾವ್ದಾಗತ್ತೆ ಉತ್ತರ ಕನ್ನಡ. ಯಾವುದು? ಉತ್ತರ ಕನ್ನಡ. ಇಲ್ಲಿದೆ ನೋಡಿ, ಬೆಳಗಾವಿ, ಉತ್ತರ ಕನ್ನಡ. ಹಾಗಾದ್ರೆ ಆನ್ಸರ್ ಯಾವ್ದು ಸರಿ ಆಗುತ್ತೆ? 2 ಮತ್ತು 4, ಆಪ್ಷನ್ ಡಿ ರೈಟ್ ಆಗುತ್ತೆ. ಇದನ್ನ ಸ್ವಲ್ಪ ಇಳಿಯೋಣ ವಿಷಯಕ್ಕೆ. ನೋಡಿ ಯಾವ ರೀತಿ ನಿಮ್ಗೆ ಈಸಿ ಮಾಡ್ಕೊಟ್ಬಿಡ್ತೀನಿ. ಇಲ್ಲಿ ಕರ್ನಾಟಕ ನೆರೆಹೊರೆಯ ರಾಜ್ಯ ನೋಡ್ಕೋಬೇಕು ಮೊದಲು, ಬೇಸಿಕ್. ನೆರೆಹೊರೆ ರಾಜ್ಯ ಅಂತ ಬಂದಾಗ ಈ ಕಡೆ ಮಹಾರಾಷ್ಟ್ರ ಇದೆ, ಈ ಕಡೆ ಗೋವಾ ಇದೆ, ಇಲ್ಲಿ ಕೇರಳ ಇದೆ, ಇಲ್ಲಿ ಅರಬ್ಬಿ ಸಮುದ್ರ ಇದೆ, ಅರಬ್ಬಿ ಸಮುದ್ರ ಇದೆ, ಇಲ್ಲಿ ಆಂಧ್ರ ಪ್ರದೇಶ್ ಇದೆ, ಇಲ್ಲಿ ತೆಲಂಗಾಣ ಸ್ಟೇಟ್ ಇದೆ, ಇಲ್ಲಿ ತಮಿಳುನಾಡು ಇದೆ. ಕರ್ನಾಟಕ ನೆರೆಹೊರೆ ರಾಜ್ಯಗಳು ಗೋವಾ, ಮಹಾರಾಷ್ಟ್ರ, ತೆಲಂಗಾಣ ಸ್ಟೇಟ್, ಆಂಧ್ರ ಪ್ರದೇಶ್, ತಮಿಳುನಾಡು, ಈ ಕಡೆ ಕೇರಳ, ಈ ಕಡೆ ಕರಾವಳಿ ಪ್ರದೇಶ, ಅರಬ್ಬಿ ಸಮುದ್ರ. ಹೌದಾ? ಅವ್ನು ಗೋವಾ ಕೇಳಿದಾನಲ್ಲ, ನೋಡ್ಬಿಡಿ ಇಲ್ಲಿ ಉತ್ತರ ಕನ್ನಡ ಬೆಳಗಾವಿ ಎರಡರ ಜೊತೆ ಗಡಿ ಹಂಚಿಕೊಂಡಿದೆ. ಹೌದಲ್ವಾ? ಮ್ಯಾಪ್ ನೋಡಿದ್ರೆ ಈಸಿ ತಾನೆ. ಅದನ್ನ ಯಾಕೆ ಇದಾಗ್ತಿರಿ, ಬಾಯ್ಪಾಟ್ ಮಾಡಬಾರ್ದು. ನಿಮಗೆ ಮಾಡಿಸ್ತಾರ ಕುಂದ್ರಿಸಿ. ನೋಡ, ವಿತೌಟ್ ಮ್ಯಾಪ್ ಯಾವನ ಜಿಯೋಗ್ರಫಿ ಇದ್ರೆ ಅವನು ಜಿಯೋಗ್ರಫಿ ಟೀಚರ್ ಅಲ್ಲ. ನೋಡು, ಇದನ್ನ ತಲೆಗೆ ಇಟ್ಕೊಂಡ್ಬಿಡಿ. ಮೊದಲು ಮಕ್ಕಳಿಗೆ ಟೀಚ್ ಮಾಡೋದಲ್ಲ, ರೀಚ್ ಮಾಡ್ಬೇಕ್ರಿ ಈ ವಿಷಯನ. ಸುಮ್ಮನೆ ಪ್ರಶ್ನೆ ಪತ್ರಿಕೆ ಅನಲೈಸ್ ಮಾಡೋದಲ್ಲ, ಅದನ್ನ ತೋರಿಸ್ಬೇಕು. ಇಲ್ಲಿದೆ ನೋಡು ನೋಡು ಹೀಗೆ. ಎಸ್, ಪ್ರಶ್ನೆ ಕೇಳ್ಬೋದು, ಮಹಾರಾಷ್ಟ್ರದ ಜೊತೆ ಈ ಕೆಳಗಿನ ಯಾವ ಜಿಲ್ಲೆಯು ಗಡಿ ಹಂಚಿಕೊಂಡಿಲ್ಲ ಅನ್ಬೋದು. ಅಂದ್ರೆ ನಿಮ್ಗೆ ಹಂಚಿಕೊಂಡಿರೋ ಗೊತ್ತಿರ್ಬೇಕಂತ ಅರ್ಥ. ಯಾವ್ಯಾವು? ಬೆಳಗಾವಿ ಹಂಚಿಕೊಂಡಿದೆ, ಬಿಜಾಪುರ ಹಂಚಿಕೊಂಡಿದೆ, ಗುಲ್ಬರ್ಗ, ಬೀದರ್. ಎಷ್ಟು? 4. ಹೌದಾ? ಆಪ್ಷನ್ ಏನಿಟ್ಬಿಡ್ತಾನ? ಬಾಗಲಕೋಟೆ ಇಡ್ತಾನ. ನೀವೇ ಅನ್ಕೊಂಡಿರ್ತೀರಿ ಬಾಗಲಕೋಟೆ ಹಂಚ್ಕೊಂಡಿರ್ಬೋದು ಅಂತೀರಿ. ನೋಡಿ, ಬಾಗಲಕೋಟೆ ಇಲ್ಲಿಗೆ ಎಂಡ್ ಆಗುತ್ತೆ. ಕನ್ಫ್ಯೂಷನ್ ಆಗ್ಬಾರ್ದು, ಬಹಳ ಹುಷಾರಾಗಿ ಆನ್ಸರ್ ಮಾಡ್ಬೇಕು. ಹೌದಾ? ಈ ಕಡೆ ಬನ್ನಿ, ತೆಲಂಗಾಣ, ಬೀದರ್. ನೋಡಿ, ಬೀದರ್, ಗುಲ್ಬರ್ಗ, ಯಾದಗಿರಿ, ರಾಯಚೂರು. ಆಂಧ್ರ ಪ್ರದೇಶ್ ಬನ್ನಿ, ರಾಯಚೂರು, ಬಳ್ಳಾರಿ. ಹೌದಾ? ಚಿತ್ರದುರ್ಗ, ತುಮಕೂರು, ಈ ಕಡೆ ಚಿಕ್ಕಬಳ್ಳಾಪುರ, ಕೋಲಾರ. ಇನ್ನೂ ಪ್ರಶ್ನೆ ಏನ್ ಮಾಡಿದ, ಮೊನ್ನೆ PC ಎಕ್ಸಾಮ್ ಅಲ್ಲಿ ಕೇಳ್ಬಿಟ್ಟ, ಈ ಕೆಳಗಿನ ಯಾವ ರಾಜ್ಯವು
2 ರಾಷ್ಟ್ರ ಜೊತೆ ಗಡಿ ಹಂಚಿಕೊಂಡಿದೆ ಅಂತ ಕೇಳಿದ ಮಿಜೋರಾಂ ಆನ್ಸರ್ ಆಗಿತ್ತು. ಹೌದಾ? ಇಲ್ಲೂ ಕೇಳಬಹುದು ಕರ್ನಾಟಕದಲ್ಲಿ ಈ ಕೆಳಗೆ ಕೊಟ್ಟಿರುವ ಯಾವ ಜಿಲ್ಲೆಯು ತೆಲಂಗಾಣ ಮತ್ತು ಆಂಧ್ರ ಪ್ರದೇಶದ ಗಡಿ ಹಂಚಿಕೊಂಡಿದೆ? ಆ ಆಪ್ಷನ್ ಆಗ ಬೀದರ್, ಗುಲ್ಬರ್ಗ, ಯಾದಗಿರಿ, ರಾಯಚೂರು ಕೊಟ್ಟಿದ್ದ ಅನ್ಕೊಳ್ಳಿ. ಆನ್ಸರ್ ಯಾವ್ದಾಗತ್ತೆ? ರಾಯಚೂರು. ನೋಡಿ, ರಾಯಚೂರು ಈ ಕಡೆ ತೆಲಂಗಾಣ ಜೊತೆನೂ ಗಡಿ ಇದೆ, ಈ ಕಡೆ ಆಂಧ್ರ ಪ್ರದೇಶನೂ ಗಡಿ ಇದೆ ಅಲ್ವಾ? ತದನಂತರ ಇಲ್ಲಿ ಬನ್ನಿ, ತಮಿಳುನಾಡು ನೋಡಿ, ಈ ಕಡೆ ಕೋಲಾರ ಆಂಧ್ರ ಪ್ರದೇಶಕ್ಕೂ ಇದೆ, ತಮಿಳುನಾಡಕ್ಕೂ ಇದೆ ಅಲ್ವಾ? ಆಂಧ್ರ ಪ್ರದೇಶಕ್ಕೂ ಇದೆ, ತಮಿಳುನಾಡಕ್ಕೂ ಇದೆ. ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ನಗರ, ರಾಮನಗರ, ಚಾಮರಾಜನಗರ. ಯಾವ್ದಿದು? ತಮಿಳುನಾಡು 5. ಹಾಗೆ ಮುಂದೆ ಬನ್ನಿ, ಕೇರಳ, ಚಾಮರಾಜನಗರ, ಮೈಸೂರು, ಕೊಡಗು, ದಕ್ಷಿಣ ಕನ್ನಡ. ಚಾಮರಾಜನಗರ, ಮೈಸೂರು, ಕೊಡಗು, ದಕ್ಷಿಣ ಕನ್ನಡ. ಯಾವುದು? ಕೇರಳ 4. ನೋಡಿ, ಈ ಕಡೆ ಕೇರಳಕ್ಕೆ ಈ ಕಡೆ ಚಾಮರಾಜನಗರ ಈ ಕಡೆ ಹಂಚಿಕೊಂಡಿದೆ, ಈ ಕಡೆ ತಮಿಳುನಾಡಿಗೂ ಹಂಚಿಕೊಂಡಿದೆ ಚಾಮರಾಜನಗರ. ಕೇಳಬಹುದು, ಕೇರಳ ಮತ್ತು ತಮಿಳುನಾಡಿನ ಜೊತೆ ಗಡಿ ಹಂಚಿಕೊಂಡಿರುವ ಕರ್ನಾಟಕದ ಜಿಲ್ಲೆ ಯಾವುದು? ಚಾಮರಾಜನಗರ. ಆಂಧ್ರ ಪ್ರದೇಶ ಮತ್ತು ತಮಿಳುನಾಡಿನ ಜೊತೆ ಗಡಿ ಹಂಚಿಕೊಂಡಿರುವ ಕರ್ನಾಟಕದ ಜಿಲ್ಲೆ ಯಾವುದು? ಕೋಲಾರ. ಆಂಧ್ರ ಪ್ರದೇಶ, ತೆಲಂಗಾಣ ಎರಡರ ಜೊತೆ ಗಡಿ ಹಂಚಿಕೊಂಡಿರುವ ಕರ್ನಾಟಕದ ಜಿಲ್ಲೆ ಯಾವುದು? ರಾಯಚೂರು. ಗೋವಾ ಮತ್ತು ಮಹಾರಾಷ್ಟ್ರ ಎರಡರ ಜೊತೆ ಗಡಿ ಹಂಚಿಕೊಂಡಿರುವ ಜಿಲ್ಲೆ ಯಾವುದು? ಬೆಳಗಾವಿ. ಮ್ಯಾಪ್ ಯಾರು ಪರ್ಫೆಕ್ಟ್ ಆಗಿ ಕಾನ್ಸಂಟ್ರೇಟ್ ಮಾಡ್ತೀರಿ ಅವ್ರಿಗೆ ಅಪ್ಲೈಡ್ ಎಂತ ಪ್ರಶ್ನೆ ಬಂದರೂ ಮಿಸ್ ಆಗಲ್ಲ. ಬಿ ಸೀರಿಯಸ್. ಕ್ಲಿಯರ್? ಒಂದ್ ಪ್ರಶ್ನೆ ಆಯ್ತಲ್ಲ. ನೆಕ್ಸ್ಟ್ ಹೋಗೋಣ. ಅಪ್ಪಿದ ನಿಮಗೆ ಇದನ್ನ ಯಾಕೆ ಕೇಳ್ಕೊಡ್ತಾ ಇದ್ದೀನಿ ಗೊತ್ತೇನು? ನೆಕ್ಸ್ಟ್ ಬರ್ಬೋದು ಪ್ರಶ್ನೆ, ಬರ್ತಾವೆ. ಅವ್ನು ಬಂದ್ರೆ ಆನ್ಸರ್ ಮಾಡ್ತೀಯಾ? ಯಾಕೆ ಇಲ್ಲಿ ಪ್ರಾಕ್ಟೀಸ್ ಮಾಡೋಗಿರ್ತೀಯ? ಪ್ರಶ್ನೆ ಪತ್ರಿಕೆ, ಇಂದಿನ ಪ್ರಶ್ನೆ ಪತ್ರಿಕೆಗಳನ್ನ ವಿಶ್ಲೇಷಣೆ ಮಾಡಿ ಬಿಟ್ಬಿಡೋದಲ್ಲ, ಆ ಪ್ರಶ್ನೆಗಳನ್ನ ವಿಶ್ಲೇಷಣೆ ಮಾಡಿ ಮುಂದೆ ಯಾವ ರೀತಿ ಬರೋ ಚಾನ್ಸಸ್ ಅಂತ ಇದೆ ಹೇಳ್ತಾರಲ್ಲ, ಅದು ಪ್ರಶ್ನೆ ಪತ್ರಿಕೆ. ಅದು ಅಂತ ಪ್ರಶ್ನೆ ಪತ್ರಿಕೆಗಳನ್ನ ನೋಡಿ. ಹಾಗಾದ್ರೆ ಮುಂದಕ್ಕೆ ಹೋಗೋಣ. ಹೊಂದಿಸಿ ಬರೆಯಿರಿ. ಪ್ರದೇಶ ಮತ್ತು ಪಾರ್ಕ್ಗಳು. ಕರ್ನಾಟಕದಲ್ಲಿ ಕಂಡು ಬರ್ತಕ್ಕಂಥ ಕೆಲವೊಂದು ಪಾರ್ಕ್ಗಳು, ಪ್ರದೇಶ ನೋಡಿ. ಹಾವೇರಿ ಬ್ಯಾಡಗಿ ಫೇಮಸ್ ಸ್ಪೈಸಿ ಪಾರ್ಕ್ ಅಂತ ಕರಿತೀವಿ. ಎಲ್ಲಿದೆ? ಹಾವೇರಿ ಬ್ಯಾಡಗಿಯಲ್ಲಿ ಕಂಡು ಬರ್ತಕ್ಕಂಥ ಸ್ಪೈಸಿ ಪಾರ್ಕು, ಒಂದೇದು ರೈಟ್. ತುಮಕೂರು ತೆಂಗು ಪಾರ್ಕು ತಿಪಟೂರಿನಲ್ಲಿ ಕಂಡು ಬರುತ್ತೆ, ತುಮಕೂರಿನ ತಿಪಟೂರು, ಇದನ್ನು ರೈಟ್ ಇದೆ. ಕೊಪ್ಪಳದ ಕಾಟಗಿ ರೈಸ್ ಪಾರ್ಕ್ 4ನೇದಾಗುತ್ತೆ. ದಕ್ಷಿಣ ಕನ್ನಡದ ಮಂಗಳೂರು ಪ್ಲಾಸ್ಟಿಕ್ ಪಾರ್ಕ್, ಫಿಶ್ ಪಾರ್ಕ್ ಇಲ್ಲೇ ಬರ್ತದೆಲ್ಲ. ಹೌದಾ? ನೋಡಿ, ಈ ರೀತಿ ಹೊಂದಿಸಿ ಬರೆಯಿರಿ ಅಂತ ಕೊಟ್ಟಾಗ ಆನ್ಸರ್ ಯಾವ್ದಾಗುತ್ತೋ? 1ನೇದ್ದು ಯಾವುದು? ಎ, 2ನೇದ್ದು 2, 3ನೇದ್ದು 4. ಇಲ್ಲಿದೆ ನೋಡಿ ಆನ್ಸರ್. ಆಪ್ಷನ್ ಸಿ. ಆಪ್ಷನ್ ಸಿ. ಕರ್ನಾಟಕದಲ್ಲಿರುವ ಪ್ರತಿಯೊಂದು ಪಾರ್ಕ್ ಗಳನ್ನ ನೋಡ್ಕೊಂಡು ಅದನ್ನ ಎಲ್ಲೆಲ್ಲಿದಾವ ಅಂತಂದೇಳಿ ನೀವು ಮ್ಯಾಪ್ ಅಲ್ಲೇ ಗುರುತಿಸಿ. ಮ್ಯಾಪ್ ಒಂದು ಕರ್ನಾಟಕ ಮ್ಯಾಪ್ ತಗೊಳ್ಳಿ, ಸೆಂಟರ್ ತಗೊಂಡು ಆ ಎಲ್ಲಾ ಪಾರ್ಕ್ ಗಳನ್ನ ಸುತ್ತ ಗುರುತಿಸ್ಬಿಡು. ಅದನ್ನ ನೋಡು ಒಂದು 4-5 ಸರಿ. ಆ ಪಿಕ್ ನಿನ್ ತಲೆ ಉಳಿಯುತ್ತೆ. ಎಕ್ಸಾಮ್ ನಲ್ಲಿ ಪ್ರಶ್ನೆ ಬಂದಾಗ ಆ ಪಿಕ್ಕೆ ಬಂದ್ಬಿಡುತ್ತೆ ಕಣ್ಮುಂದೆ, ನಿನಗೆ ಮಿಸ್ ಆಗಲ್ಲ ಪ್ರಶ್ನೆ. ಅರ್ಥ ಆಗ್ತದೆ ಹೇಳೋದು? ಮಿಸ್ ಮಾಡಬೇಡ. ನೆಕ್ಸ್ಟ್ ಬರೋ ಪ್ರಶ್ನೆಗಳಿಗೆ ಸ್ವಲ್ಪ ಜಾಗೃತವಾಗಿರು. ಬೆಂಗಳೂರು, ಮಂಗಳೂರು, ಹಾಸನ ಮತ್ತು ಚೆನ್ನೈ 4 ಪ್ರಮುಖ ನಗರಗಳ ಮೇಲೆ ಹಾದು ಹೋದ ಅಕ್ಷಾಂಶ ಯಾವುದು ಕೇಳ್ತಾನೆ. ಕೇಳಿದಾನು ಸಹ. ಬೆಂಗಳೂರು, ಮಂಗಳೂರು, ಚೆನ್ನೈ ಕೇಳಿದಾನೆ. ನಾನು ಇದ್ರಾಗ ಹಾಸನ ಸಹ ಆಡ್ ಮಾಡಿದ್ದೀನಿ, ಯಾಕಂದ್ರೆ ಹಾಸನ ಮೇಲೂ ಹೋಗುತ್ತೆ. ಅದು ಯಾವುದು ಅಂದ್ರೆ 13 ಡಿಗ್ರಿ ಉತ್ತರ ಅಕ್ಷಾಂಶ. ಕನ್ಫ್ಯೂಸ್ ಮಾಡ್ಕೋಬೇಡಿ, ದಕ್ಷಿಣ ಅಕ್ಷಾಂಶನೂ ಕೊಟ್ಟಿರ್ತಾರೆ. ನಮ್ಮ ಭಾರತ 0 ಡಿಗ್ರಿಯಿಂದ ಉತ್ತರಾರ್ಧಗೋಳದಲ್ಲಿದೆ, ಉತ್ತರ ಅಕ್ಷಾಂಶನೇ ಬರುತ್ತೆ. ಹೌದಾ? ದಕ್ಷಿಣ ಗೋಳಾರ್ಧ ದಕ್ಷಿಣ ಗೋಳಾರ್ಧ ದಕ್ಷಿಣ ಅಕ್ಷಾಂಶ. 13 ಡಿಗ್ರಿ ಉತ್ತರ ಅಕ್ಷಾಂಶ ಇಲ್ಲಿ ನೋಡಿ. 13 ಡಿಗ್ರಿ ಉತ್ತರ ಅಕ್ಷಾಂಶದಲ್ಲಿ ಕಂಡು ಬರುತ್ತೆ. ಇಲ್ಲಿ 13 ಡಿಗ್ರಿ ಇದೆ. ಇಲ್ಲಿ ನೋಡಿ, ಮಂಗಳೂರು ಮೇಲೆ ಹೋಗಿದೆ, ಹಾಸನ್ ಮೇಲೆ ಹೋಗಿದೆ, ಬೆಂಗಳೂರು ಮೇಲೆ ಹೋಗಿದೆ, ಮುಂದೆ ಈ ಕಡೆ ಚೆನ್ನೈ ಮೇಲೂ ಹೋಗಿದೆ. ಚೆನ್ನೈ ಮೇಲೂ ಹೋಗಿದೆ. ಯಾವ ಡಿಗ್ರಿ? 13 ಡಿಗ್ರಿ. ಇದರಂಗ 14 ಡಿಗ್ರಿ, 15 ಡಿಗ್ರಿ, ಆಮೇಲೆ ಈ ಕಡೆ 14, 16, 17, 18 ಡಿಗ್ರಿ ತನ ಇದೆ. ಬೀದರ್ ಮೇಲೆ ಹೋಗುತ್ತೆ. ಇವು ಯಾವ್ಯಾವ ನಗರಗಳ ಮೇಲೆ ಹೋಗಿದಾವ ಅಂತೇಳಿ ನನ್ನ ಕ್ಲಾಸಲ್ಲಿ ನಿಮಗೆ ಪ್ರತಿಯೊಂದು ಕರ್ನಾಟಕದ ಭೂಸ್ವರೂಪ ಮೊದಲ ಟಾಪಿಕ್ ಬೇಸಿಕ್ ಸ್ಟ್ರಕ್ಚರ್ ರೀ, ಕರ್ನಾಟಕ ಜಿಯೋಗ್ರಫಿದು ಎಲ್ಲ ಹೇಳ್ಬಿಟ್ಟಿದ್ದೆ ನಾನು. ನಿನಗೆ ಪ್ರಶ್ನೆನೇ ಮಿಸ್ ಆಗಲ್ಲ. ನನ್ನ ಕ್ಲಾಸ್ ಯಾರು ಜಿಯೋಗ್ರಫಿ ಕೇಳ್ತಿರಲ್ಲ ಅವ್ರಿಗೆ ಎಕ್ಸಾಮ್ನೇ ಪ್ರಶ್ನೆ ಮಿಸ್. ನಿನ್ ಜೇಬ್ನಾಗ 20-25 ಮಾರ್ಕ್ಸ್ ಅದಾವ ಅನ್ಕೊಂಡ್ಬಿಡು. ಒಟ್ಟ ಅಂಜದೇ ಬ್ಯಾಡಿ. ಅಷ್ಟು ಈಸಿಯಾಗಿ ನಕ್ಷೆ ಮುಖಾಂತರ ಹೇಳ್ಕೊಡ್ತಾ ಇದ್ದೀನಿ.
ಹೌದಾ? ಮಂಜುನಾಥ್ ಸರ್ ಜಿಯೋಗ್ರಫಿ ನನ್ನ ಯೂಟ್ಯೂಬ್ ಚಾನಲ್ ನೋಡಿದ್ರೆ ಸಿಗ್ತಾವೆಲ್ಲ ನಿಮಗೆ. ಪ್ಲೇ ಲಿಸ್ಟಿಗೆ ಹೋಗ್ಬೇಕು ಅಂದ್ರೆ ಮಾತ್ರ ಸಿಗ್ತವೆ. ಎಸ್ ಪ್ರಿಯ ಸ್ನೇಹಿತರೆ, 13 ಡಿಗ್ರಿ ಅಕ್ಷಾಂಶ ಗೊತ್ತಿರ್ಲಿ. ಹಾಗಾದ್ರೆ ಕರ್ನಾಟಕದ ಉತ್ತರ ತುದಿ ಯಾವುದು? ಬೀದರ್ನ ಔರಾದ್ ತಾಲೂಕಿನ ಮುಖೇಡ, ಎಕ್ಸ್ಕ್ಲೇವ್ ಪ್ಲೇಸ್ ಅಂತ ಬರುತ್ತೆ ಅದು. ಪಶ್ಚಿಮ ತುದಿ ಯಾವುದು? ಉತ್ತರ ಕನ್ನಡದ ಕಾರವಾರ. ಪೂರ್ವ ತುದಿ ಯಾವುದು? ಕೋಲಾರದ ಮೂಳಬಾಗಿಲು. ದಕ್ಷಿಣ ತುದಿ ಯಾವುದು? ಚಾಮರಾಜನಗರ ಗುಂಡ್ಲುಪೇಟೆಯ ಮೋಯಾರ ಎನ್ನುವಂತ ನದಿ. ಹೌದಾ? ಎಸ್. ಇಲ್ಲಿಂದ ಇಲ್ಲಿಗೆ ಉದ್ದ 750, ಇಲ್ಲಿಂದ ಇಲ್ಲಿಗೆ ಉದ್ದ 400, ಒಟ್ಟು 1,91,791 ಚದರ ಕಿಲೋಮೀಟರ್ ಕರ್ನಾಟಕ ಇದೆ. ಎಸ್, ಮುಂದಕ್ಕೆ ಹೋಗೋಣ. ಕೃಷ್ಣಾ ನದಿಯು ಮಹಾರಾಷ್ಟ್ರದಿಂದ ಈ ಕೆಳಗಿನ ಕರ್ನಾಟಕದ ಯಾವ ರಾಜ್ಯಕ್ಕೆ ಪ್ರವೇಶಿಸುತ್ತದೆ? ನೋಡೋ ಹೆಂಗಿದೆ ಮ್ಯಾಪ್ ರೀಡಿಂಗ್, ಕನ್ಫ್ಯೂಷನ್. ಕೃಷ್ಣಾ ನದಿಯು ಈ ಕೆಳಗಿನ ಯಾವ ಜಿಲ್ಲೆಗೆ ಪ್ರವೇಶಿಸುತ್ತದೆ? ಕರ್ನಾಟಕದ ಯಾವ ರಾಜ್ಯಕ್ಕಲ್ಲ, ಇದು ಜಿಲ್ಲೆ ಆಗಬೇಕು, ಸಾರಿ, ಯಾವ ಜಿಲ್ಲೆಗೆ ಪ್ರವೇಶಿಸುತ್ತದೆ? ಜಿಲ್ಲೆಗೆ ಪ್ರವೇಶಿಸುತ್ತದೆ. ಯಾವ ಜಿಲ್ಲೆ ಪ್ರವೇಶಿಸುತ್ತಪ್ಪ ಹೇಳಿ ನೋಡೋಣ. ಕೃಷ್ಣಾ ನದಿ ಬಗ್ಗೆ ಎಲ್ಲ ಗೊತ್ತಿವೆ, ಎಲ್ಲಿ ಹುಟ್ಟುತ್ತೆ, ಎಲ್ಲಿ ಹೋಗಿ ಸೇರುತ್ತೆ, ಎಷ್ಟು ಉಪನದಿಗಳಿದಾವ, ಎಷ್ಟು ಅಣೆಕಟ್ಟುಗಳಿದಾವ. ಮ್ಯಾಪ್ 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 ಮ್ಯಾಪ್. ಕೃಷ್ಣಾ ನದಿಯು ಅಂತ ಬಂದ್ರೆ ಪ್ರಿಯ ಸ್ನೇಹಿತರೆ, ನಿಮಗೆ ಗೊತ್ತಿರ್ಲಿ, ಮಹಾರಾಷ್ಟ್ರದ ಮಹಾಬಲೇಶ್ವರದಲ್ಲಿ ಹುಟ್ಟೇನು ಹರ್ಕೊಂಡು ಬರುತ್ತಲ್ಲ, ಅದು ಬೆಳಗಾವಿ ಎಂಟ್ರಿ ಕೊಡುತ್ತೆ. ಬೆಳಗಾವಿ ಎಂಟ್ರಿ ಕೊಟ್ಟಾಗ ಬಾಗಲಕೋಟೆ ಎಂಟ್ರಿ ಕೊಡುತ್ತೆ, ನಂತರ ವಿಜಯಪುರ ಎಂಟ್ರಿ ಕೊಡುತ್ತೆ, ನಂತರ ಯಾದಗಿರಿ, ರಾಯಚೂರು ಯಾದಗಿರಿ ಗಡಿಭಾಗದ ಮೂಲಕ ಆಂಧ್ರ ಪ್ರದೇಶ ಎಂಟ್ರಿ ಕೊಟ್ಟು, ನಂತರ ತೆಲಂಗಾಣ ಎಂಟ್ರಿ ಕೊಟ್ಟು ಆಂಧ್ರ ಪ್ರದೇಶದಲ್ಲಿ ಹರಿದು ಕೊನೆಯದಾಗಿ ಮುಂದೋಗಿ ನಿಜಾಂಪಟ್ಟಣದ ಬಳಿ ಬಂಗಾಳ ಕೊಲ್ಲಿಯನ್ನು ಸೇರುತ್ತೆ. ಎಲ್ಲಿ ಎಂಟ್ರಿ ಕೊಡ್ತಿದ್ದು? ಬೆಳಗಾವಿ. ಅಭಿ ಪ್ರಶ್ನೆ ಅಂತ ನನ್ಗೆ ಗೊತ್ತೇನು, ಇನ್ನೂ ಕೇಳಿ. ಕೃಷ್ಣಾ ನದಿಯು ಕರ್ನಾಟಕದಲ್ಲಿ ಹರಿಯುವ ಜಿಲ್ಲೆಗಳನ್ನು ಪ್ರಾರಂಭದಿಂದ ಅಂತ್ಯದವರೆಗೆ ಬರೀರಿ ಅಂತ ಕೇಳ್ಬಿಟ್ರೆ ಫಸ್ಟ್ ಯಾವ್ದು ಬರೀತಿ? ಬೆಳಗಾವಿ. ಫಸ್ಟ್ ಎಲ್ಲಿ ಬರುತ್ತೆ? ಬೆಳಗಾವಿದಾಗ ಬರುತ್ತೆ. ಬೆಳಗಾವಿ. ಬೆಳಗಾವಿ. ನೆಕ್ಸ್ಟ್ ಯಾವ್ದ್ರಾಗ ಎಂಟ್ರಿ ಕೊಡುತ್ತೆ? ಬಾಗಲಕೋಟೆ. ಯಾವ್ದ್ರಲ್ಲಿ? ಬಾಗಲಕೋಟೆ. ಬಾಗಲಕೋಟೆ ಆದ್ಮೇಲೆ ನೆಕ್ಸ್ಟ್ ಯಾವ್ದ್ರಾಗ ಎಂಟ್ರಿ ಕೊಡುತ್ತೆ? ವಿಜಯಪುರ. ಯಾವುದು? ವಿಜಯಪುರ. ವಿಜಯಪುರ ಆದ್ಮೇಲೆ ಯಾವ್ದ್ರಲ್ಲಿ ಎಂಟ್ರಿ ಕೊಡುತ್ತೆ? ಯಾದಗಿರಿ. ಎಲ್ಲಿ? ಯಾದಗಿರಿ. ಯಾದಗಿರಿ ಆದ್ಮೇಲೆ ಯಾವ್ದ್ರಲ್ಲಿ ಎಂಟ್ರಿ ಕೊಡುತ್ತೆ? ರಾಯಚೂರು. ರಾಯಚೂರು. ಈ ಜಿಲ್ಲೆಗಳನ್ನ ಉಲ್ಟಾ ಪಲ್ಟಾ ಕೊಟ್ಬಿಡ್ತಾನೆ. ಬಾಗಲಕೋಟೆ, ವಿಜಯಪುರ, ಯಾದಗಿರಿ, ರಾಯಚೂರು, ಹಿಂಗ್ ಉಲ್ಟಾ ಪಲ್ಟಾ. ನೀವು ಸೀರಿಯಲ್ ಜೋಡಿಸ್ಕೊಂಡ್ ಬರ್ಬೇಕು. ಬೆಳಗಾವಿ, ಬಾಗಲಕೋಟೆ, ವಿಜಯಪುರ, ಯಾದಗಿರಿ, ರಾಯಚೂರು, ಹಿಂಗ್ ಜೋಡಿಸ್ಬೇಕು. ನೋಡಿ, ಮ್ಯಾಪ್ ರೀಡಿಂಗ್ ಮೇಲೆ ಇತ್ತೀಚೆಗೆ ಪ್ರಶ್ನೆಗಳು ಅತಿ ಹೆಚ್ಚು ಕೇಳ್ತಾ ಇದ್ದಾನೆ. ಬಿ ಕೇರ್ಫುಲ್. ಹೌದಾ? ಅದೇ ರೀತಿ ಇಲ್ಲಿ ಕಾವೇರಿ ನದಿ ಬಂದ್ರೆ ಕೊಡಗು, ಮೈಸೂರು, ಮಂಡ್ಯ, ಚಾಮರಾಜನಗರ, ರಾಮನಗರ, ನಂತರ ಈ ಕಡೆ ಚಾಮರಾಜನಗರಕ್ಕೆ ಹೋಗಿ ತಮಿಳುನಾಡು ಎಂಟ್ರಿ ಕೊಟ್ಬಿಡುತ್ತೆ. ಹೌದಾ? ಎಲ್ಲಿ ಬೇಕಾದ ಪ್ರಶ್ನೆ ಕೇಳಬಹುದು. ಬಿ ಕೇರ್ಫುಲ್. ಹಾಗಾದ್ರೆ ಯಾವ ಜಿಲ್ಲೆಗೆ ಎಂಟ್ರಿ ಕೊಡುತ್ತೆ ಕೃಷ್ಣಾ ನದಿ? ಬೆಳಗಾವಿ. ಕಾಳಿ ನದಿ ಕೆಳಗಿನ ಯಾವ ಬಂದರಿಗೆ ಬಂದು ಸೇರುತ್ತದೆ? ಯಾವ ಬಂದರು? ಕಾರವಾರ. ಯಾವ ಬಂದರಿಗೆ ಬಂದು ಸೇರುತ್ತೆ? ಕಾರವಾರ. ಕಾಳಿ ನದಿ ಅಂತ ಬಂದಾಗ ಇಲ್ಲಿ ನೋಡಿ, ಇಲ್ಲಿ ಕಾರವಾರ ಬರುತ್ತೆ. ಈ ಕಾರವಾರ ಬಂದರಿಗೆ ಬಂದು ಸೇರುತ್ತೆ. ಕಾರವಾರ. ಯಾವ ನದಿ? ಕಾಳಿ. ಮಹಾಕಾಳಿ. ಕಾಳಿ. ಕಾಳಿ ನದಿ ಕಾರವಾರ ಬಂದರಿಗೆ ಸೇರುತ್ತೆ. ಕರ್ನಾಟಕದಲ್ಲಿ ಪಶ್ಚಿಮಾಭಿಮುಖವಾಗಿ ಹರಿಯುವ ಅತಿ ಉದ್ದವಾದ ನದಿ ಕಾಳಿ ಆಗಿರುತ್ತೆ ಮತ್ತು ಭಾರತದಲ್ಲಿ ಪಶ್ಚಿಮಾಭಿಮುಖವಾಗಿ ಹರಿಯುವ ಅತಿ ಉದ್ದವಾದ ನದಿ ನರ್ಮದಾ ಆಗಿರುತ್ತೆ. ಕಾಳಿ ನದಿಗೆ 2 ಪ್ರಮುಖ ಜಲಪಾತಗಳಿವೆ, ಲಾಲಗುಳಿ ಮತ್ತು ಸಾತೋಡ ಎನ್ನುವ ಜಲಪಾತಗಳಿವೆ. ಇದು ಜೊಯ್ಡಾ ತಾಲೂಕಿದೆ, ಉತ್ತರ ಕನ್ನಡ. ಅಲ್ಲಿ ಡಿಗ್ಗಿ ಘಾಟ್ ಎಂಬಲ್ಲಿ ಹುಟ್ಟಿಕೊಂಡು ಬರುತ್ತೆ. ಇದಕ್ಕೆ ಅಡ್ಡಲಾಗಿ ಸೂಫಾ ಎನ್ನುವ ಅಣೆಕಟ್ಟು ಇದೆ, ಕರ್ನಾಟಕದ ಅತಿ ಎತ್ತರವಾದ ಅಣೆಕಟ್ಟು. ಕರ್ನಾಟಕದಲ್ಲಿ ಅತಿ ಹೆಚ್ಚು ಮೊಸಳೆ ಇರುವ ನದಿ ಅಂದ್ರೆ ಕಾಳಿ ನದಿ. ರಭಸವಾಗಿ ಹರಿತಾಳೆ, ತುಂಬಾ ರಭಸವಾಗಿ ಹರಿತಾಳೆ ಕಾಳಿ ನದಿ. ಈ ಕಪ್ಪು ಶಿಲೆ ಇದಕ್ಕೆ ಕಾಳಿ ಅಂತ ಕರೀತಾರೆ, ಕಾಳಿ ಹೆಸರಿಂದ ಕರೆಯುವಂತ ಒಂದು ನದಿಯಾಗಿದೆ. ಈ ನದಿ ದಡದ ಮೇಲೆ ಕೈಗಾಡು ವಿದ್ಯುತ್ ಸ್ಥಾವರ ಇದೆ, ನಿಮಗೆ ಗೊತ್ತು. ಈ ರೀತಿ ಒಂದು ಕಾಳಿ ಎನ್ನುವಂತ ನದಿ ಕಾರವಾರ ಬಂದರಿಗೆ ಬಂದು ಸೇರುತ್ತೆ. ಭಟ್ಕಳಕ್ಕೆ ಶರಬಿ. ಶರಬಿ. ಹೌದಾ? ಶರಬಿ ಎನ್ನುವಂತ ನದಿ ಬಂದು ಸೇರುತ್ತೆ. ಹೊನ್ನಾವರಕ್ಕೆ ಹೊನ್ನಾವರಕ್ಕೆ ಹೊನ್ನಾವರಕ್ಕೆ
ಶರಾವತಿ. ಯಾವುದು? ಶರಾವತಿ. ಇಲ್ಲಿ ಹೊನ್ನಾವರ ಅಂತ ಬಂದಾಗ ಇದೇ ಉತ್ತರ ಕನ್ನಡದ ಈ ಭಾಗದಲ್ಲಿ ಹೊನ್ನಾವರಕ್ಕೆ ಶರಾವತಿ ನದಿ ಬಂದು ಸೇರುತ್ತೆ. ಶರಾವತಿ ನದಿ ಬಂದು ಸೇರುತ್ತೆ. ನೇತ್ರಾವತಿ ನದಿ ಬಂದು ಸೇರೋದು ಈ ಕಡೆ ಮೇಲ್ಗಡೆ ಗುರುಪುರ ಎನ್ನುವಂತ ನದಿ ಬರುತ್ತೆ, ಕೆಳಗಡೆ ನೇತ್ರಾವತಿ ನದಿ ಬರುತ್ತೆ, ನವಮಂಗಳೂರು. ಹಾಗಾದ್ರೆ ನೀವು ಆನ್ಸರ್ ಮಾಡಿ, ಕುಮಟಾ ಎನ್ನುವಂತ ಬಂದರು ಯಾವ ನದಿ ಬಂದು ಸೇರುತ್ತೆ? ಓಕೆ, ಎಸ್ ಪ್ರಿಯ ಸ್ನೇಹಿತರೆ, ಕಾಳಿ ನದಿಯು ಕೆಳಗಿನ ಯಾವ ಬಂದರಿಗೆ ಬಂದು ಸೇರುತ್ತೆ? ಕಾರವಾರ. ಕರ್ನಾಟಕ ಎಂದು ನಾಮಕರಣ ಮಾಡಿದಾಗ ಅಂದಿನ ರಾಜ್ಯಪಾಲರು ಯಾರು? ಇಷ್ಟು ದಿನ ಏನ್ ಕೇಳ್ತಾ ಇದ್ದ? ಅಂದಿನ ಮುಖ್ಯಮಂತ್ರಿಗಳು ಯಾರು? ನಾನೇನ್ ತಗೊಂಡಿದ್ದೀನಿ ಇಲ್ಲಿ? ರಾಜ್ಯಪಾಲರು ಯಾರು? ಮೋಹನಲಾಲ್ ಸುಖಾಡಿಯಾ. ಭಾರತಕ್ಕೆ ಸ್ವತಂತ್ರ ಸಿಕ್ಕ ನಂತರ ಕರ್ನಾಟಕದಲ್ಲಿ ಜವಾಬ್ದಾರಿಯುತ ಸರ್ಕಾರ ರಚನೆ ಆದಾಗ ಕರ್ನಾಟಕದ ಮೊದಲ ಮುಖ್ಯಮಂತ್ರಿಗಳು ಕೆ.ಸಿ. ರೆಡ್ಡಿ ಅವರು ತಾವು ಸ್ವೀಕರಿಸಿದಾಗ ಪ್ರಮಾಣ ವಚನ ಅಂದು ರಾಜ್ಯಪಾಲ ಯಾರು ಅಂತಂದ್ರೆ ಜಯಚಾಮರಾಜ ಒಡೆಯರ್. ಯಾರು? ಜಯಚಾಮರಾಜ ಒಡೆಯರ್. ಹೌದಾ? ಹಾಗಾದ್ರೆ ಕರ್ನಾಟಕ ಎಂದು ಮರುನಾಮಕರಣವಾದಾಗ ಇದ್ದಂತ ಕರ್ನಾಟಕದ ಮುಖ್ಯಮಂತ್ರಿ ಡಿ ದೇವರಾಜ ಅರಸ್. ಅಂದು ಇದ್ದ ಕರ್ನಾಟಕದ ರಾಜ್ಯಪಾಲರು ಮೋಹನ್ ಲಾಲ್ ಸುಖಾಡಿಯಾ. ಗೊತ್ತಿರಲಿ ಪ್ರಿಯ ಸ್ನೇಹಿತರೆ, ಹೊಂದಿಸಿ ಬರೆಯಿರಿ. ಈ ಕೆಳಗೆ ಕೊಟ್ಟಿರುವ ಪರ್ವತಗಳನ್ನು ಅವುಗಳ ರಾಜ್ಯದೊಂದಿಗೆ ಹೊಂದಿಸಿ ಬರೆಯಿರಿ. ಹಾಗಾದ್ರೆ ಬ್ರಹ್ಮಗಿರಿಯಲ್ಲಿದೆ ಕೊಡಗು. ಹಾಗಾದ್ರೆ ಮಲೆ ಮಹದೇಶ್ವರ ಎಲ್ಲಿದೆ? ಚಾಮರಾಜನಗರ. ಎಲ್ಲಿದೆ? ಚಾಮರಾಜನಗರ. ದೇವರಾಯನದುರ್ಗ ಎಲ್ಲಿದೆ? ತುಮಕೂರು. ಹಾಗಾದ್ರೆ ಬಾಬಾಬುಡನ್ಗಿರಿ ಎಲ್ಲಿದೆ? ಚಿಕ್ಕಮಗಳೂರು. ಹಾಗಾದ್ರೆ ಒಂದನೇದ್ದು 2, ಎರಡನೇದ್ದು 1, ಒಂದನೇದ್ದು 2, ಎರಡನೇದ್ದು 1, 3, 4 ಇದೆ ನೋಡಿ ಆನ್ಸರ್. ಬಿ ಇಸ್ ದ ರೈಟ್ ಆನ್ಸರ್. ನೋಡಿ ಇಲ್ಲಿ ಕರ್ನಾಟಕದಲ್ಲಿ, ಓಕೆ ಒಂದ್ ನಿಮಿಷ, ಪ್ರಮುಖ ಏನ್ ನೋಡ್ತಾ ಇದೀವಿ ನಾವು? ಎಷ್ಟನೇ ಇದ್ದು? 7ನೇ ಪ್ರಶ್ನೆ ಅಲ್ವಾ? 7ನೇ ಪ್ರಶ್ನೆ ತಗೊಳ್ತಿದ್ದೀನಿ. ಎಸ್, ನೋಡೋಣ. ಎಸ್ ಪ್ರಿಯ ಸ್ನೇಹಿತರೆ, ಒಂದ್ ನಿಮಿಷ. ಒಂದ್ ನಿಮಿಷ ಪ್ರಿಯ ಸ್ನೇಹಿತರೆ, ಇಷ್ಟೇ ಇರ್ರಿ. ಇಲ್ಲೇ ನೋಡಿಬಿಡಿ, ಇದು ಕಾಣುತ್ತಲ್ಲ? ಕಾಣ್ತಾ ಇದೆ ಬಿಡಿ, ಇಷ್ಟೇ ಸಾಕು. ಇಲ್ಲಿ ನೋಡಿ, ಕೊಡಗಿನಲ್ಲಿ 2 ಪ್ರಮುಖ ಶಿಖರಗಳಿವೆ, ಬ್ರಹ್ಮಗಿರಿ, ಪುಷ್ಪಗಿರಿ. ಬ್ರಹ್ಮಗಿರಿಯಲ್ಲಿ ಹುಟ್ಟುವ ನದಿ ಕಾವೇರಿ, ಪುಷ್ಪಗಿರಿಯಲ್ಲಿ ಹುಟ್ಟುವ ನದಿ, ಅದರ ಉಪನದಿ ಹಾರಂಗಿ. ಮೇಲ್ಗಡೆ ಹುಟ್ಟುತ್ತೆ, ಕೆಳಗಡೆ ಬ್ರಹ್ಮಗಿರಿ, ಮೇಲ್ಗಡೆ ಪುಷ್ಪಗಿರಿ. ಹೀಗೆ ಸ್ವಲ್ಪ ಮೇಲ್ ಬನ್ನಿ. ಚಿಕ್ಕಮಗಳೂರಿನಲ್ಲಿ ಕರ್ನಾಟಕದ ಅತಿ ಎತ್ತರವಾದ ಶಿಖರ ಮುಳ್ಳಯ್ಯನಗಿರಿ, 1913 ಮೀಟರ್ ಎತ್ತರ ಇದೆ. ಅದಾದ ನಂತರ ಅದರ ಕೆಳಗಡೆ ಬಾಬಾ ಬುಡನಗಿರಿ, ಅದರ ಕೆಳಗಡೆ ಕುದುರೆಮುಖ, ಹಾಗೆ ಮುಂದೆ ಬಂದ್ರೆ ದೇವಿರಮ್ಮನ ಬೆಟ್ಟ, ಹಾಗೆ ಬಂದ್ರೆ ಕಲ್ಲತ್ತಗಿರಿ ಅನ್ನುವಂತ ಕೆಲವೊಂದು ಶಿಖರಗಳು ಕಂಡು ಬರ್ತವೆ. ಎಲ್ಲಿ? ಚಿಕ್ಕಮಗಳೂರು. ಶಿವಮೊಗ್ಗದಲ್ಲಿ ಬಂದ್ರೆ ಕೊಡಚಾದ್ರಿ ಮತ್ತು ಕುಂದಾದ್ರಿ ಎನ್ನುವ ಶಿಖರಗಳಿದ್ದಾವೆ. ಹೌದಾ? ಚಾಮರಾಜನಗರದಲ್ಲಿ ಬಂದ್ರೆ ಮಲೆ ಮಹದೇಶ್ವರ ಬೆಟ್ಟ, ಗೋಪಾಲಸ್ವಾಮಿ ಬೆಟ್ಟ, ಬಿಳಿಗಿರಿ ರಂಗನ ಬೆಟ್ಟ ಎನ್ನುವಂತ ಕೆಲವೊಂದು ಶಿಖರಗಳಿವೆ. ಮೈಸೂರಿನಲ್ಲಿ ಬಂದ್ರೆ ಚಾಮುಂಡಿ ಬೆಟ್ಟ, ಮಂಡ್ಯದಲ್ಲಿ ಬಂದ್ರೆ ಆದಿಚುಂಚನಗಿರಿ ಮತ್ತು ಮೇಲುಕೋಟೆ ಎನ್ನುವಂತ ಬೆಟ್ಟಗಳಿದ್ದಾವೆ. ಹಾಗೆ ತುಮಕೂರಿನಲ್ಲಿ ಬಂದ್ರೆ ಕರ್ನಾಟಕದ ಏಕಶಿಲಾ ಬೆಟ್ಟ ಮಧುಗಿರಿ ಬೆಟ್ಟ ಮತ್ತು ದೇವರಾಯನ ದುರ್ಗ ಎನ್ನುವಂತ ಶಿಖರಗಳು ಕಂಡು ಬರ್ತವೆ. ಎಸ್ ಪ್ರಿಯ ಸ್ನೇಹಿತರೆ, ಚಿಕ್ಕಬಳ್ಳಾಪುರದಲ್ಲಿ ಬಂದ್ರೆ ನಂದಿ ಬೆಟ್ಟ, ಚನ್ನಕೇಶವ ಬೆಟ್ಟ, ಹರಿಹರೇಶ್ವರ ಬೆಟ್ಟ, ಕವಲೆ ದುರ್ಗ ಎನ್ನುವಂತ ಶಿಖರಗಳು ಕಂಡು ಬರ್ತವೆ. ಹೌದಾ? ಇಲ್ಲಿ ಕೊಪ್ಪಳದಲ್ಲಿ ಬಂದ್ರೆ ಅಂಜನಾದ್ರಿ ಬೆಟ್ಟ ಅಂತಿದೆ. ಇಲ್ಲಿ ಯಾದಗಿರಿಯಲ್ಲಿ ಬಂದ್ರೆ ಬುದ್ಧಮಲಗಿರುವ ಬೆಟ್ಟ ಅಂತ ಬರುತ್ತೆ. ಇಲ್ಲಿ ಗದಗದಲ್ಲಿ ಬಂದ್ರೆ ಕಪ್ಪತ್ತಗುಡ್ಡ ಎನ್ನುವಂತದ್ದಿದೆ. ಹೌದಾ? ನರಗುಂದ ಎನ್ನುವಂತ ಬೆಟ್ಟಗಳು ಕಂಡು ಬರ್ತವೆ. ಇಲ್ಲಿ ಬೆಳಗಾವಿಯಲ್ಲಿ ಬಂದ್ರೆ ಸೌದತ್ತಿ ಎನ್ನುವಂತ ಬೆಟ್ಟ ಇದೆ. ಹೀಗೆ ಕರ್ನಾಟಕದಲ್ಲಿ ಪ್ರಮುಖವಾದಂತಹ ಶಿಖರಗಳು ಸಹ ಕಂಡು ಬರ್ತವೆ. ಅದನ್ನ ಸರಿಯಾಗಿ ನೋಡ್ಕೊಳ್ಳಿ. ಇಲ್ಲಿ ನೆಕ್ಸ್ಟ್ ಬಂದ್ಬಿಟ್ಟು
ಕರ್ನಾಟಕ ಮತ್ತು ತಮಿಳುನಾಡು ನಡುವೆ ವಿವಾದಾತ್ಮಕ ಪ್ರದೇಶವಾದ ಮೇಕೆದಾಟು ಈ ಕೆಳಗಿನ ಇದು ಯಾವ ಜಿಲ್ಲೆ ಆಗ್ಬೇಕಿದು? ರಾಜ್ಯ ಅಲ್ಲ, ಜಿಲ್ಲೆಯಲ್ಲಿದೆ. ಯಾವ್ದಪ್ಪ? ರಾಮನಗರ. ರಾಮನಗರದ ಕನಕಪುರದಲ್ಲಿ ಬರುತ್ತೆ ಮೇಕೆದಾಟು ಎನ್ನುವಂತ ಪ್ಲೇಸ್. ಇದು ಕರ್ನಾಟಕ ಮತ್ತು ತಮಿಳುನಾಡಿನಲ್ಲಿರತಕ್ಕಂಥ ವಿವಾದಾತ್ಮಕ ಪ್ರದೇಶ. ಹೌದಾ? ಕಾವೇರಿ ಇನ್ನೇನು ಜಾರಿ ತಮಿಳುನಾಡು ಎಂಟ್ರಿ ಕೊಡಬೇಕು ಅನ್ನೋದರ ನಡಕ ಈ ಒಂದು ಅಣೆಕಟ್ಟಿದೆ, ಈ ಒಂದು ಯೋಜನೆ ಇದೆ. ಹೌದಾ? ಈ ಒಂದು ಪ್ರೋಗ್ರಾಮ್ ಈ ಒಂದು ಯೋಜನೆ ಕಂಡು ಬರುತ್ತೆ ಇಲ್ಲಿ. ಈ ಒಂದು ರಾಮನಗರ ಈ ಪ್ಲೇಸ್ ಅಲ್ಲಿ ಬರುತ್ತೆ, ರಾಮನಗರ. ಹೌದಾ? ಮೇಕೆದಾಟು ಗೊತ್ತಿಲ್ಲ. ಕಾವೇರಿ ನದಿ ಸಂಗಮ ಆಗುತ್ತಲ್ಲ, ಅರ್ಕಾವತಿ ನದಿ ಬಂದು ಅಲ್ಲಿದೆ. ಕರ್ನಾಟಕದ ಪ್ರಥಮ ಅಣೆಕಟ್ಟು ವಾಣಿ ವಿಲಾಸ್. ಇದನ್ನು ನಿರ್ಮಾಣ ಮಾಡುವಾಗ ಅಂದು ಇದ್ದ ದಿವಾನರು ಯಾರು ಅಂತ ಬಂದಾಗ ಶೇಷಾದ್ರಿ ಅಯ್ಯರ್. ಬಹಳ ಮಂದಿ ಮಿಸ್ಟೇಕ್ ಮಾಡಿಕೊಂಡು ವಿಶ್ವೇಶ್ವರಯ್ಯ ಹೊಡೆದು ಬಂದಿರ್ತಾವು. ನಾಲ್ವಡಿ ಕೃಷ್ಣರಾಜ ಒಡೆಯರಲ್ಲಿ ವಿಶ್ವೇಶ್ವರಯ್ಯ ಓಕೆ, ಅವಾಗೆ ಶೇಷಾದ್ರಿ ಅಂತ ಇನ್ನೊಬ್ರು ನೆಕ್ಸ್ಟ್ ದಿವಾನರಿದ್ರು. ಅವರ ಕಾಲದಲ್ಲಿ ಆಗಿದ್ದು ವಾಣಿ ವಿಲಾಸ್. ಯಾವ ನದಿಗೆ? ವೇದಾವತಿ. ಯಾವುದರ ಉಪನದಿ? ತುಂಗಭದ್ರಾ. ಎಲ್ಲಿ? ಚಿತ್ರದುರ್ಗದ ಹಿರಿಯೂರು ವಾಣಿ ವಿಲಾಸ್. ಸ್ಥಳೀಯರು ಇದನ್ನು ಮಾರಿಕಣಿವೆ ಜಲಾಶಯ ಅಂತ ಕರೀತಾರೆ. ಕರ್ನಾಟಕದ ಪ್ರಥಮ ವಾಣಿ ವಿಲಾಸ್ ಅನ್ನುವುದು ನಾಲ್ವಡಿ ಕೃಷ್ಣರಾಜ ಒಡೆಯರ ತಾಯಿ ಹೆಸರಾಗಿರುತ್ತೆ. ಹೌದಾ? ಎಸ್, ಇದು ಕರ್ನಾಟಕದ ಪ್ರಥಮ ಯೋಜನೆ ಆಗಿತ್ತು ವಾಣಿ ವಿಲಾಸ್ ಎನ್ನುವಂಥದ್ದು. ಎಸ್. ಕರ್ನಾಟಕದ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ಜಿಲ್ಲೆಗಳನ್ನು ಇಳಿಕೆ ಕ್ರಮದಲ್ಲಿ ಬರೆಯಿರಿ. ಒಂದೇ ಕೇಳ್ತಿದ್ದ ಇಷ್ಟು ದಿನ, ಈಗ ಇಳಿಕೆ ಕ್ರಮ ಕೇಳ್ತಾನ. ಕರ್ನಾಟಕದ ಅತಿ ಹೆಚ್ಚು ಸಾಕ್ಷರತೆ ಹೊಂದಿರುವ ಜಿಲ್ಲೆಗಳನ್ನು ಇಳಿಕೆ ಕ್ರಮದಲ್ಲಿ ಬರೆಯಿರಿ. ಕರ್ನಾಟಕದ ಅತಿ ದೊಡ್ಡ ಜಿಲ್ಲೆಗಳನ್ನು ಇಳಿಕೆ ಕ್ರಮದಲ್ಲಿ ಬರೆಯಿರಿ. ಕರ್ನಾಟಕದ ಅತಿ ಹೆಚ್ಚು ಜನಸಂಖ್ಯೆ ಇಳಿಕೆ ಕ್ರಮದಲ್ಲಿ ಬರೆಯಿರಿ. ನೋಡಿ, ಹೆಂಗ್ ಬೇಕಾದಂಗೆ ಪ್ರಶ್ನೆ ಕೇಳಬಹುದು. ಹಾಗಾದ್ರೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ಜಿಲ್ಲೆಗಳು ಅಂತ ಬಂದಾಗ ಮೊದಲು ಬೆಂಗಳೂರು, ನಂತರ ಬೆಳಗಾವಿ, ಮೈಸೂರು, ತುಮಕೂರು. ಮೈತು. ಬೆಂಗಳೂರು, ಬೆಳಗಾವಿ, ಮೈಸೂರು, ತುಮಕೂರು. ಗೊತ್ತಿಲ್ಲ ಪ್ರಿಯ ಸ್ನೇಹಿತರೆ, ಇಳಿಕೆ ಕ್ರಮ ಕೇಳ್ತಾನೆ ನೋಡಿ. ಜನಸಂಖ್ಯೆ ಅತಿ ಹೆಚ್ಚು ಬೆಂಗಳೂರು ಆದ್ಮೇಲೆ ಬೆಳಗಾವಿ ಆದ್ಮೇಲೆ ಮೈಸೂರು ಆದ್ಮೇಲೆ ತುಮಕೂರು. ಹೌದಾ? ಬೆಂಗಳೂರು, ಬೆಳಗಾವಿ, ಮೈಸೂರು, ತುಮಕೂರು. ಎಸ್. 2011ರ ಜನಗಣತಿಯಂತೆ ಕರ್ನಾಟಕದ ಜನಸಾಂದ್ರತೆ ಎಷ್ಟು? ಡಾಟಾ ಇಂಪಾರ್ಟೆಂಟ್. 319. ಹೌದಾ? ಭಾರತದ್ದು 382 ಇದೆ, ಕರ್ನಾಟಕದ 319 ಇದೆ ಜನಸಾಂದ್ರತೆ. ಒಂದು ಜನಸಾಂದ್ರತೆ ಅಂತ ಬಂದಾಗ ಪ್ರಿಯ ಸ್ನೇಹಿತರೆ, ಒಂದು ಚದರ ಕಿಲೋಮೀಟರ್ ನಲ್ಲಿ ವಾಸಿಸುವ ಒಟ್ಟು ಜನಸಂಖ್ಯೆ. ಒಟ್ಟಾರೆ ಕರ್ನಾಟಕದ ಎಲ್ಲ ಸರಾಸರಿ ತಗೊಂಡಾಗ 319 ಇದೆ. ಅತಿ ಹೆಚ್ಚು ಜನಸಾಂದ್ರತೆ ಬಂದ್ಬಿಟ್ಟು ಕರ್ನಾಟಕದಲ್ಲಿ ಎಲ್ಲಿದೆ ಅಂತಂದ್ರೆ ಬೆಂಗಳೂರು ನಗರ. ಭಾರತದಲ್ಲಿ ಎಲ್ಲಿದೆ ಅಂತಂದ್ರೆ ಬಿಹಾರ್. ಹೌದಾ? ಎಸ್ ಪ್ರಿಯ ಸ್ನೇಹಿತರೆ, ನೆಕ್ಸ್ಟ್ ನೋಡೋಣ ಪ್ರಶ್ನೆ ಇದಾವ. ಕೃಷ್ಣಾ ನದಿಯ ಅತಿ ಉದ್ದವಾದ ನದಿ ಯಾವುದು? ಎಲ್ಲರೂ ತುಂಗಭದ್ರಾಗಿ ಬಂದ್ಬಿಡ್ತಾರೆ. ತಪ್ಪು. ಭೀಮಾ. ಕೃಷ್ಣಾ ನದಿಯ ಅತಿ ದೊಡ್ಡ ಉಪನದಿ ಇದು ತುಂಗಭದ್ರಾ, ಆದ್ರೆ ಕೃಷ್ಣದ ಅತಿ ಉದ್ದವಾದ ಉಪನದಿ ಭೀಮಾ ನದಿಗೆ ಒಂದು ಅಣೆಕಟ್ಟಿದೆ, ಉಜ್ಜಯಿನಿ ಸಾಗರ್. ತುಂಗಭದ್ರಾ ನದಿಗೆ ಒಂದು ಅಣೆಕಟ್ಟಿದೆ, ಪಂಪಸಾಗರ್. ಮಲಪ್ರಭಾ ನದಿಗೆ ಒಂದು ಅಣೆಕಟ್ಟು ಇದೆ, ನವಿಲು ತೀರ್ಥದ ಬಳಿ, ರೇಣುಕಾ ಜಲಾಶಯ. ಘಟಪ್ರಭಾ ನದಿಗೆ ಬಂದ್ಬಿಟ್ಟು ಇಡಕಲ್ ಅಣೆಕಟ್ಟು, ಲಕ್ಕಮ್ಮನಗೌಡ. ಮಲಪ್ರಭಾ ನದಿಗೆ ಇರ್ತಕ್ಕಂಥದ್ದು ನವಿಲು ತೀರ್ಥ ಬಳಿ, ರೇಣುಕಾ ಜಲಾಶಯ, ಇಂದಿರಾ ಸಾಗರ್ ಅಂತ ಕರೆಸಿಕೊಳ್ಳುತ್ತೆ. ಹೌದಾ? ಇದು ಬಂದ್ಬಿಟ್ಟು ವಿಜಯನಗರದಲ್ಲಿದೆ. ಭೀಮಾ ನದಿ ಉಜ್ಜಯಿನಿ ಬಂದ್ಬಿಟ್ಟು ಮಹಾರಾಷ್ಟ್ರದಲ್ಲಿದೆ. ಮಲಪ್ರಭಾ ಬಂದ್ಬಿಟ್ಟು ಬೆಳಗಾವಿ ಜಿಲ್ಲೆ ಸವದತ್ತಿ ತಾಲೂಕಿನಾಗಿದೆ. ಇದು ಬೆಳಗಾವಿ ಜಿಲ್ಲೆ ಅಂತ ಬಂದು ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನಲ್ಲಿದೆ. ಹೌದಾ? ಎಸ್ ಪ್ರಿಯ ಸ್ನೇಹಿತರೆ, ಅತಿ ಉದ್ದದ ನದಿ ಭೀಮಾ, ಅತಿ ದೊಡ್ಡ ನದಿ ತುಂಗಭದ್ರಾ ಆಗಿರುತ್ತೆ. ಎಸ್, ಈ ಒಂದು ಪ್ರಶ್ನೆಗಳು ನಿಮಗೆ ಗೊತ್ತಾಗ್ತಿರುತ್ತೆ ಯಾವ ರೀತಿ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾನೆ. ಮ್ಯಾಪ್ ಇಟ್ಕೊಂಡೇ ಪ್ರಾಕ್ಟೀಸ್ ಮಾಡ್ಬೇಕಂತಂದೇಳಿ, ಅದಕ್ಕೆ ನನ್ನ ಪ್ರತಿಯೊಂದು ತರಗತಿಗಳು ಮ್ಯಾಪ್ ಮುಖಾಂತರವೇ ಇದೆ. ನೀವು ಯಾವುದೇ ಪ್ರಶ್ನೆಗಳು ಎಕ್ಸಾಮ್ ನಲ್ಲಿ ಮಿಸ್ ಆಗ ಚಾನ್ಸ್ ಇಲ್ಲ. ಪ್ರತಿಯೊಂದು ತರಗತಿಗಳನ್ನ ವೀಕ್ಷಿಸಿ ಮತ್ತು ಈ ಒಂದು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮಗೆ ಜಾಬಿಗೆ ಸಂಬಂಧಪಟ್ಟ ಪ್ರತಿಯೊಂದು ನೋಟಿಫಿಕೇಶನ್ ನಿಮಗೆ ಸಿಗ್ತಾ ಇರುತ್ತೆ. ಎಸ್ ಪ್ರಿಯ ಸ್ನೇಹಿತರೆ, ಹಾಗಾದ್ರೆ ಮುಂದಿನ ತರಗತಿಯಲ್ಲಿ ಮತ್ತೆ ನಾನು ನಿಮ್ಮೊಂದಿಗೆ ಬರುತ್ತೇನೆ. ಥ್ಯಾಂಕ್ ಯು, ಧನ್ಯವಾದ.